ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಪ್ರೋಗ್ರಾಮ್ ಇದೆ ಪಿರಿಯಾಪಟ್ಟಣದ ಅರಸು ಕಲಾಭವನದಲ್ಲಿ. ಸೊ ಕೃಷ್ಣ ಜನ್ಮಾಷ್ಟಮಿ ಇಟ್ಕೊಂಡಿದ್ದಾರೆ VHP ಅವರು. ಇವಾಗ ನಾವು ನಮ್ಮ ಡಾನ್ಸ್ ಕ್ಲಾಸಿಂದ ಕೂಡ ಡಾನ್ಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ನೋಡಿ ಇಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಇದೆ. ಇಷ್ಟು ಪೃಥ್ವಿ ಮನೀಷಾ ಬಂದಿದ್ದಾರೆ. ಬೇಗ ಇನ್ನೂ ಸ್ಟೂಡೆಂಟ್ಸ್ ಬರ್ತಾರೆ. ಅವ್ರಿಗೋಸ್ಕರ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಇದೆ ಇಲ್ಲಿ. ಇವಾಗ ಫಸ್ಟು ನಾನು ಶ್ರೇಯಾ ವೆಲ್ಕಮ್ ಡ್ಯಾನ್ಸಿಗೆ ರೆಡಿ ಆಗಬೇಕು, ಆಮೇಲೆ ಗ್ರೂಪ್ ಡ್ಯಾನ್ಸ್ ಇರೋದು. ಸೊ ನಮ್ಮ ವೆಲ್ಕಮ್ ಡ್ಯಾನ್ಸ್ದು ಡ್ರೆಸ್ಸು ತುಂಬ ಚೆನ್ನಾಗಿದೆ ಅಲ್ವಾ? ತೋರಿಸು ಶ್ರೇಯಾ, ನೋಡೋಣ ನಾವು ಹಾಕಿದ್ಮೇಲೆ ಹೇಗೆ ಕಾಣ್ತಿರ್ತೀವಿ ಅಂತ. ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಬಟ್ ಕಾಸ್ಟ್ಯೂಮ್ ಅದು ನೈಟ್ ಟೈಮ್ ಪ್ರೋಗ್ರಾಮ್ ಆಗ್ಬಿಟ್ಟಿದ್ರಂತೂ ಇನ್ನೂ ಸಖತ್ತಾಗಿ ಕಾಣಿಸಿರೋದು. ಗೈಸ್ ವಾಸರೇಖಾ ಫುಲ್ ಬ್ಯುಸಿಯಾಗಿದ್ದಾರೆ, ತಿಂಡಿ ತಿಂತಿದ್ದಾರೆ. ಆದರೂ ಬ್ಯುಸಿಲು ನಮ್ಮನ್ನ ಕೂರಿಸ್ಬಿಟ್ಟು ಅವ್ರು ತಿಂಡಿ ತಿಂತಿದ್ದಾರೆ. ನೋಡಿ ಗೈಸ್, ಇದು ಮೋಸ ಅಲ್ವಾ ಗೈಸ್? ನೋಡಿ ಗೈಸ್, ತಿಂಡಿ ತಿಂತಿದ್ದಾರೆ. ನೋಡಿ ಗೈಸ್, ನೀವು ಹೋಟೆಲ್ ಮಸಾಲೆ ದೋಸೆ ತಿಂತಾ ಇದ್ದೀನಿ. ಇಲ್ಲಿಬ್ರು ನಿಂತಿದ್ದಾರೆ. ಸ್ವಲ್ಪ ಜನ ನಮ್ಮ ಪೃಥ್ವಿನ ಬಟ್ಟೆ ಸರಿ ಮಾಡ್ತಿದ್ದಾನೆ. ನೋಡಿ ಗೈಸ್, ಇವರು ಡಿಂಪಲ್ ಕ್ವೀನ್ ಗೈಸ್. ನಕ್ಕೊಂಡ ತಕ್ಷಣ ಡಿಂಪಲ್ ಬರುತ್ತೆ. ಒಂದ್ಸಲ ನಗಿ ವಾಸರೇಖಾ. ನೋಡಿ ರಚಿತಾ ರಾಮ್ ಥರನೇ ನಗ್ತಿದ್ದಾರೆ. ಗೈಸ್ ಹಾರ್ಟ್ ಅಟ್ಯಾಕ್ ಆಗುತ್ತಂತೆ. ಮತ್ತು ನನ್ನ ಜೊತೆ ಕಂಪ್ನಿಗೆ ಡ್ಯಾನ್ಸ್ ಹೇಳಿ ಮಾಡ್ತಾರೆ. ಅಪ್ಲೋಡ್ ಮಾಡೋಣ ವಿಡಿಯೋ. ನಾನು ಶ್ರೇಯಾ ಇವತ್ತು ಕಬ್ಬಲ್ ಆಗಿ ಫಸ್ಟ್ ಟೈಮ್ ವೆಲ್ಕಮ್ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಗೈಸ್. ಎಲ್ಲ ಈಸಿ ಸ್ಟೆಪ್ ಹಾಕಿದ್ದಾರೆ ಗೈಸ್. ನೋಡಿ ಫುಲ್ ಅವ್ರು ನಾನು ಮಾತಾಡೋದೇನೋ ಕೇಳಿಸ್ಕೊತಾನೆ ಇಲ್ಲ. ಫುಲ್ ಬ್ಯುಸಿ ಆಗಿದ್ದಾರೆ ಗೈಸ್. ಏನು ಮಾಡೋದು? ರೆಡಿಯಾಗಿ ಬಂದ್ಬಿಟ್ಟು ಗೈಸ್ ನಾವು ಇವಾಗ ಒಳಗಡೆ ಹೋಗೋಣ ಹೆಂಗಿದೆ ಪ್ರೋಗ್ರಾಮ್ ಅಂತ. ನನ್ನ ಪ್ರಕಾರ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಂಟ್ರೆನ್ಸ್ ತೋರಿಸ್ಬೋದು. ಅಲ್ಲಿ ಸ್ಪೀಚ್ ನಡೀತಿದೆ. ನಾವು ಹೋಗೋಷ್ಟರಲ್ಲಿ ಪ್ರೋಗ್ರಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಗೈಸ್. ನಮ್ಮ ರಾಧಾಕೃಷ್ಣ ಇನ್ನೊಂದು ಕೃಷ್ಣ ಅಲ್ಲಿ ಹೋಗ್ಬಿಟ್ಟಿದ್ದಾನೆ ಗೈಸ್. ಇರಿ ಗೈಸ್, ಆ ಕೃಷ್ಣ ಇದು ರಾಧೆ ಆಗ್ಬೇಕಿತ್ತು ಬಟ್ ಕೃಷ್ಣ ನೋಡಿ. ನಮ್ಮ ಕೃಷ್ಣಂದ್ರು ಅಂಡ್ ಒಂದು ರಾಧೆ. ಬೈ ಒನ್ ಗೆಟ್ ಒನ್ ಆಫರ್. ಯಾವುದೋ ಚಿಕ್ಕ ಮಗು ಹತ್ರ ಫ್ಲೂಟ್ ಕಿತ್ಕೊಂಡು ಇಟ್ಕೊಂಡೋಳೆ ನೋಡಿ. ಆ ಮಗು ಹೊತ್ಕೊಂಡು ಅವ್ರ ಅಪ್ಪ ಅಮ್ಮನ ಹತ್ರ ಓಡೋಗ್ತಾ ಇದ್ರೆ ಸಾಕು. ಗೈಸ್ ನಾನು ಕೃಷ್ಣ, ನಂದು ರಾಧೆ ಗೈಸ್. ಫುಲ್ ಪ್ರೋಗ್ರಾಮ್ನ ಇವರು ಇನ್ಸ್ಟಾಗ್ರಾಮ್ ಲೈವಲ್ಲಿ ತೋರಿಸ್ತಾ ಇದ್ರು. ಮತ್ತು ರಾಧಾಕೃಷ್ಣ ಆಗಿರೋ ಚಿಕ್ಕ ಮಕ್ಕಳಿಗೆಲ್ಲ ಹಾಯ್ ಹೇಳಿ ಅಂತ ಅಂದ್ಕೊಂಡು ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು. ಪ್ರಸನ್ನ ಸರ್ ಕೂಡ ಕ್ಲಿಪ್ಸ್ ತೊಗೋತಾಯಿದ್ರು ಪ್ರೋಗ್ರಾಮ್ದು ವಿಡಿಯೋ ಎಡಿಟ್ ಮಾಡೋಕ್ಕೋಸ್ಕರ. ನಾನು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ವೀಡಿಯೋಸ್ ತೊಗೊಂಡೆ. ಹಾಗೆ ಸೈಕಲ್ ಗ್ಯಾಪಲ್ಲಿ ನಾನು ಶ್ರೇಯಾ ಒಂದು ಟ್ರಾನ್ಸಿಷನ್ ವಿಡಿಯೋ ಮಾಡ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ನಮ್ಮದು ವೆಲ್ಕಮ್ ಡ್ಯಾನ್ಸ್ ಇತ್ತು. ವೆಲ್ಕಮ್ ಡ್ಯಾನ್ಸ್ ಫೈನಲಿ ಮುಗಿಸ್ಬಿಟ್ಟು ಬಂದ್ವಿ. ಇವಾಗ ಡ್ರೆಸ್ ಚೇಂಜ್ ಮಾಡಿದ್ವಿ ನೋಡಿ. ನಮ್ಮ ಕಾಸ್ಟ್ಯೂಮ್ ಇದು ನಮ್ಮ ಗ್ರೂಪ್ ಡ್ಯಾನ್ಸ್ ಕಾಸ್ಟ್ಯೂಮ್. ನಮ್ಮ ಫಿಟ್ಟಿಂಗ್ ಸರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಏಜ್ ಕರೆಕ್ಟಾಗಿ ಬೆಳೆದಿಲ್ಲ. ಡ್ಯಾನ್ಸ್ ಮಾಡು. ಪ್ರೋಗ್ರಾಮ್ ಮಧ್ಯೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಮಕ್ಕಳು ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು. ಚಪ್ಪಾಳೆ ಜೋರಾಗಿ ಬರಬೇಕು. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ರಾಧಾಕೃಷ್ಣ ಎಂಗೇಜ್ಮೆಂಟ್ ಕೂಡ ನೋಡ್ಬಿಟ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲ ಗೋಪಿಗೆ
ಮುಖ್ಯರುಗಳು ಇಲ್ಲೇ ಇದ್ದಾರೆ. ನನ್ನ ರಾಧೆಯಲ್ಲಿ ನೀನು ನನ್ನ ರಾಧೆ ಆಗುತ್ತೀಯಾ? ನೀನು ನನ್ನ ರಾಧೆ ಆಗುತ್ತೀಯಾ? ಯಾರು ಬೇಡ ಕಣಪ್ಪ, ನಮ್ಮಮ್ಮ ಬೈತಾರೆ. ಎಲ್ಲ ಚಪ್ಪಾಳೆ ಮೂಲಕ ಬರ್ಮಾಡ್ಕೊಳ್ಬೇಕು. ಮಾಡಿದ ಎಲ್ಲ ಮಕ್ಕಳಿಗೂ ಮೊಮೆಂಟೋಸ್ ಇತ್ತು, ಹಾಗೆ ಫೋಟೋಶೂಟ್ ಆಯಿತು. ನೆಕ್ಸ್ಟ್ ನಮ್ಮ ಡಾನ್ಸ್ ಇತ್ತು, ಗ್ರೂಪ್ ಡಾನ್ಸ್. ಗೈಸ್ ಇವಾಗ ನಾವು ಮತ್ತೆ ಮೊದಲನೇ ಕಾಸ್ಟ್ಯೂಮಿಗೆ ಬಂದು ಇವ್ರು ಫುಲ್ ಸುಸ್ತಾಗ್ಬಿಟ್ಟು ತಲೆ ಎಲ್ಲ ಗಿರ್ರಂತಿದೆ ಅಂತೇಳಿ ಸ್ವಲ್ಪ ನೀವು ನೋಡ್ಕೊಳ್ಳಿ. ಎಲ್ಲ ಮಕ್ಕಳು ಕಂಡ್ರೆ ಎತ್ಕೊಂಡು ಹೋಗ್ತಾರೆ ಜೋಪಾನ. ತುಂಬ ಈಗ ಕಂಪ್ಲಾಪುರದಲ್ಲಿ ಸೇಮ್ ಪ್ರೋಗ್ರಾಮ್ ಇದೆ, ಅಲ್ಲಿಗೂ ಸೇಮ್ ವೆಲ್ಕಮ್ ಡಾನ್ಸು, ಬಟ್ ಗ್ರೂಪ್ ಡಾನ್ಸ್ ಇನ್ನೂ ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಮತ್ತು ನಮ್ಮ ಕಂಪ್ಲಾಪುರ ಬ್ಯಾಚ್ ಪ್ರಸನ್ನ ಡಾನ್ಸ್ ಸ್ಟುಡಿಯೋ ಮಕ್ಕಳು ಕೂಡ ಡಾನ್ಸ್ ಮಾಡ್ತಾರೆ. ವೇಟ್ ಆ್ಯಂಡ್ ವಾಚ್ ಗೈಸ್. ಸೊ ಕಂಗ್ರಾಟ್ಸ್ ಮಮ್ಮಿ, ಫಸ್ಟ್ ಪ್ರೈಸ್ ಬಂತು ಪ್ರಮೋದಿನಿಗೆ. ತುಂಬ ಚೆನ್ನಾಗಿ ಮಾಡಿದ್ಲು ಆ್ಯಕ್ಚುಲಿ. ಪ್ರತಿ ವರ್ಷ ಪ್ರೈಸ್ ಬರುತ್ತೆ ಪ್ರಮೋದಿನಿಗೆ ಅಲ್ವಾ ಮಮ್ಮಿ? ಎಷ್ಟು ವರ್ಷದಿಂದ ಬರ್ತಾ ಇದೆ? ಅವಳು ಚಿಕ್ಕವಳಿದ್ದಾಗಿಂದನೂ ಕಾಂಪಿಟೇಷನ್ ಅಟೆಂಡ್ ಮಾಡಿರ್ತಾರೆ ಆ್ಯಂಡ್ ಎವ್ರಿ ಇಯರ್ ಫಸ್ಟ್ ಪ್ರೈಸೇ ಸಿಗ್ತಾ ಇದೆ ಅವಳಿಗೆ. ಹಿಂಗೆ ಬೆಳೀಲಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರಾಟ್ಸ್ ಒನ್ಸ್ ಅಗೇನ್. ಏನು ಹೆಸರು ನಿಂದು? ಜೋರಾಗಿ ಹೇಳು. ಅಪೇಕ್ಷಾ. ನೀನು ರಾಧೆ ಆಗ್ಬೇಕು ತಾನೆ? ಕೃಷ್ಣ ಬಂದ್ಬಿಟ್ಟಿದ್ಯಾ? ಹೌದಾ? Good. ಇಷ್ಟು ದಿನ ಯಾವಾಗಲೂ ನನ್ನ ಜೊತೆಗೆ ಇರ್ತಿದ್ರು, ಇವತ್ತು ಇವ್ರು 3 ಜನ ಸಪ್ರೇಟ್ ಆಗ್ಬಿಟ್ಟವ್ರೆ ನನ್ನಿಂದ. ಪ್ರೋಗ್ರಾಮ್ ಹ್ಯಾಂಡಲ್ ಮಾಡೋಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೋಬಿಟ್ಟು ನಮ್ಮನ್ನ ಬಿಟ್ಟೇ ಬಿಟ್ಟವ್ರೆ. ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ. ತುಳಸಿ ಆಂಟಿ ಬೆಳಗ್ಗೆಯಿಂದ ನೆನ್ನೆಯಿಂದ ಆಗಿದ್ದಾರೆ. ಇವತ್ತು ಇಬ್ರು ಬ್ಯುಸಿ ಆಗ್ಬಿಟ್ಟಿದ್ದೀರಾ? ಹೌದು, ಗೈಸ್ ಎಲ್ಲ ಊಟಕ್ಕೆ ನಿಂತಿದ್ದಾರೆ. ನಾವು ಹೋಗಿ ಜಾಯ್ನ್ ಆಗ್ಬೇಕು ಇವಾಗ ಗೈಸ್. ನೋಡಿ ಅಲ್ಲಿಂದ ಬರಬೇಕು ಲಾಸ್ಟಿಂದ ಲೈನ್ಗೆ. ಏ ಪಮ್ಮಿ, ಆಡಿಯನ್ಸಿಗೆ, ಪಾರ್ಟಿಸಿಪೇಟ್ ಮಾಡಿದ ಸ್ಟೂಡೆಂಟ್ಸಿಗೆ, ಪೇರೆಂಟ್ಸಿಗೆ ಎಲ್ಲರಿಗೂ ಲಂಚ್ ಇತ್ತು. ಸೊ ಮಧ್ಯಾಹ್ನ ಪಿರಿಯಾಪಟ್ಟಣದಲ್ಲಿ ಊಟ ಮುಗಿಸಿ ನೆಕ್ಸ್ಟ್ ನಾವು ಕಂಪ್ಲಾಪುರಕ್ಕೆ ಹೊರಟ್ವಿ. ಬಸ್ಸೇ ಹಾಯ್. ನೋಡಿ ಇಲ್ಲಿ ಪ್ರಸನ್ನ ಸರ್ದು ಫ್ಯಾನ್ಸ್ ಅಂತೆ. ಇವಾಗ ನಾವು ಕಂಪ್ಲಾಪುರ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಈಗ ಅವ್ರಿಗೆಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡಿಸ್ಬೇಕು. ವಾಸರೇಖ ತುಂಬ ಬ್ಯುಸಿ ಇದ್ದಾರೆ. ಬನ್ನಿ ನೋಡುವ ಏನು ಮಾಡ್ತಿದ್ದಾರೆ. ಇಲ್ಲೆಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ ಗೈಸ್. ಇವ್ರಿಗೆ ಎದ್ದಕ್ಕೆ ಶಕ್ತಿ ಇಲ್ಲ ಅಂದರೂ ಸಾಹಸ ಮಾಡ್ತಿದ್ದಾರೆ. ಆದರೂ ನೋಡುವ ಅವ್ರ ಪ್ರತಿಭೆಗೆ ಒಂದು ದೊಡ್ಡ ಚಪ್ಪಾಳೆ ಕೊಡುವ ಅಲ್ವಾ. ಸ್ಟೂಡೆಂಟ್ಸ್ ಅವ್ರ ಜೊತೆ ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಆಟ ಆಡ್ಕೊಂಡು ಕೂತಿದ್ದಾರೆ. ನಮ್ಮ ರಾಧೆ ಜೊತೆ ನಿಂತಿದ್ದೀನಿ. ಇವಾಗ ನಾವು ನಮ್ಮ ಡ್ಯಾನ್ಸ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಿದ್ದೀವಿ. ನಮ್ಮ ಜೊತೆ ಇವರೆಲ್ಲ ಇದ್ದಾರೆ. ಬನ್ನಿ. ನೆಕ್ಸ್ಟು ನಮ್ಮದು ಇನ್ನೊಂದು ಡ್ಯಾನ್ಸ್ ಇದೆ ಕಂಪ್ಲಾಪುರದಲ್ಲಿ, ಅಲ್ಲಿಗೆ ರೆಡಿ ಆಗಬೇಕು. ಮತ್ತು ಈಗ ಮತ್ತೆ 3ನೇ ಸಲ ಕಾಸ್ಟ್ಯೂಮ್ ಚೇಂಜ್ ಮಾಡಾಯಿತು. ನೆಕ್ಸ್ಟ್ ಇವಾಗ ನಾವು ನಮ್ಮ ಡ್ಯಾನ್ಸ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಿದ್ದೀವಿ. ನಮ್ಮ ಜೊತೆ ಇವರೆಲ್ಲ ಇದ್ದಾರೆ. ಬನ್ನಿ. ನೆಕ್ಸ್ಟು ನಮ್ಮದು ಇನ್ನೊಂದು ಡ್ಯಾನ್ಸ್ ಇದೆ ಕಂಪ್ಲಾಪುರದಲ್ಲಿ, ಅಲ್ಲಿಗೆ ರೆಡಿ ಆಗಬೇಕು. ಮತ್ತು ಈಗ ಮತ್ತೆ 3ನೇ ಸಲ ಕಾಸ್ಟ್ಯೂಮ್ ಚೇಂಜ್ ಮಾಡಾಯಿತು. ನೆಕ್ಸ್ಟ್ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಒಂದ್ಸರಿ ರಿಹರ್ಸಲ್ಸ್ ಮಾಡಿಕೊಂಡ್ರು. ನಾವು ನೆಕ್ಸ್ಟ್ ಪ್ರೋಗ್ರಾಮ್ ನಡೀತಾ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಸೊ ಪ್ರಸನ್ನ ಡ್ಯಾನ್ಸ್ ಸ್ಟುಡಿಯೋ ಇಂದ ಕಂಪ್ಲಾಪುರದಲ್ಲಿ ನಡೀತಿರೋ ಪ್ರೋಗ್ರಾಮ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇವಾಗ ತಾನೇ ರೀಚ್ ಆಗಿದ್ದೀವಿ ಪ್ರೋಗ್ರಾಮ್ ನಡೀತಾ ಇರೋ ಜಾಗಕ್ಕೆ. ಬಟ್ ಆಡಿಯನ್ಸ್ ಇನ್ನೂ ಬರಬೇಕು, ನಾವೇ ಬೇಗ ಬಂದ್ಬಿಟ್ಟಿದ್ದೀವಿ. ಇವರೆಲ್ಲ ಒಂದೊಂದೇ ಕಾಸ್ಟ್ಯೂಮ್. ನಮ್ಮ ಡ್ಯಾನ್ಸ್ ಕ್ಲಾಸ್ ಸ್ಟೂಡೆಂಟು ರಾಧೆ ಆಗಿ ಬಂದಿದ್ಲು. ಹೇಳಿ ಕೃಷ್ಣ ಬನ್ನಿ. ಕೊಡಲ್ ಕೊಡ್ತೀವಿ, ಬರಲ್ವಾ? ಬನ್ನಿಲ್ಲಿ. ಕೃಷ್ಣ ತಿರುಗೋಗ್ಬಿಡ್ತು. ಕೃಷ್ಣ ಕೊಳಲ್ ಕೊಡ್ತೀವಿ. ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕೃಷ್ಣ ರಾಧೆ ಗೆಟಪ್ಪಲ್ಲಿ ರೆಡಿ ಮಾಡಿ ಕರ್ಕೊಂಡು ಬಂದಿದ್ರು.
ಆ ಮಕ್ಕಳಿಗೆ ನಿಲ್ಲಕ್ಕೂ ಸಪೋರ್ಟ್ ಬೇಕು, ಅಷ್ಟು ಚಿಕ್ಕ ಮಕ್ಕಳು. ಮಕ್ಕಳನ್ನ ರಾಧಾಕೃಷ್ಣ ಗೆಟಪ್ಪಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಏಜ್ ವೈಸ್ ಬ್ಯಾಚಸ್ ಮಾಡಿ ಕಾಂಪಿಟೇಷನ್ ಇಟ್ಟಿದ್ರು. ಸೊ ನನ್ನ ಬ್ಯಾಚ್ ಮುಗಿದ್ಮೇಲೂ ಫೋಟೋ ಸೆಷನ್ ಇರ್ತಿತ್ತು. ಅದ್ರ ಮಧ್ಯೆ ನಮ್ಮ ಡ್ಯಾನ್ಸ್ಗಳು ಕೂಡ ಇರ್ತಿತ್ತು, ಗ್ರೂಪ್ ಡ್ಯಾನ್ಸ್. ನಮ್ಮ ಕಂಪ್ಲಾಪುರದ ಜಡ್ಜಸ್ ತುಂಬಾ ಸ್ಪೆಷಲ್. ಇವರೇ ನಮ್ಮ ಕಂಪ್ಲಾಪುರದ ಜಡ್ಜಸ್ಸು. ತುಳಸಿ ಆಂಟಿ, ಅನಿತಾ ಆಂಟಿ, ಚೈತ್ರ ಆಂಟಿನ ಕೂರಿಸಿದ್ದಾರೆ. ಬಟ್ ಜಡ್ಜ್ಮೆಂಟ್ ಅಂತೂ ವಿತೌಟ್ ಪಾರ್ಷಲ್ ಕೊಡ್ತಾರೆ. ಬಟ್ ಫಸ್ಟ್ ಟೈಮ್ ಅವ್ರ ಎಕ್ಸ್ಪೀರಿಯನ್ಸ್ ಆಮೇಲಿಂದ ಕೇಳೋಣ. ಮೂರು ಜನ ಜಡ್ಜಸ್ಸಿಗೆ ಹಾನರ್ ಇತ್ತು. ಜೊತೆಗೆ ನನಗೂ ಮತ್ತು ಪ್ರಸನ್ನ ಸರಿಗೆ ಹಾನರ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ VHP ಟೀಮ್. ಹೋಲ್ ಡೇ ಪ್ರೋಗ್ರಾಮ್ ಅಷ್ಟು ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಬರೋಕ್ಕೆ ಅಷ್ಟು ಜನ ಕಾರಣ. ಸೊ ಅವರಿಗೆಲ್ಲ ಒಂದು ಸ್ಮಾಲ್ ಗ್ರ್ಯಾಟಿಟ್ಯೂಡ್. ಫಸ್ಟ್ ಪ್ರೈಸ್ ತಗೊಂಡು ಕೃಷ್ಣ ತುಂಬ ಅಳ್ತಾ ಇದ್ದ. ಪಿರಿಯಾಪಟ್ಟಣದಲ್ಲಿ ಸಕ್ಸಸ್ಫುಲ್ಲಾಗಿ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡಿ ಅದೇ ಹರಿಬರಿಲಿ ಕಂಪ್ಲಾಪುರಕ್ಕೆ ಹೋಗಿ ಅಲ್ಲೂ ಕೂಡ ವಿತ್ ಸೇಮ್ ಎನರ್ಜಿ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡಿ ಲಾಸ್ಟ್ ಫೈನಲ್ ಎಂಡಿಂಗಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಕಂಪ್ಲಾಪುರದಲ್ಲಿ ಮಾರ್ವಾಡಿ ಲೇಡೀಸ್ ಅವ್ರಿಗೆ ಬೇಕಾಗಿರೋ ಸಾಂಗ್ ಹಾಕ್ಕೊಂಡು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಅವ್ರ ಸ್ಟೈಲಲ್ಲಿ. ಫೈನಲಿ ಊಟ ಮಾಡೋದು ಪ್ರೋಗ್ರಾಮ್ ಎಲ್ಲ ಮುಗೀತು, ಊಟ ಮಾಡೋಣ ಅಂತ ಬಂದ್ವಿ. ಕಂಪ್ಲಾಪುರದಲ್ಲಿ ನೈಟ್ ಡಿನ್ನರ್ ಅರೇಂಜ್ ಮಾಡಿದ್ರು. ಬೆಳಿಗ್ಗೆ 10 o'clock ಕಾಸ್ಟ್ಯೂಮ್ ಹಾಕ್ತವ್ರು. ಇವಾಗ ಸಂಜೆ 8 ಆಗಿದೆ. ಆಗ ಕಾಸ್ಟ್ಯೂಮ್ ರಿಮೂವ್ ಮಾಡಿದ್ದೀವಿ. ಅಂದರೆ ಅಷ್ಟು ಬೆಳಗ್ಗೆಯಿಂದ ಬ್ಯುಸಿ ನಾವು. ಪಿರಿಯಾಪಟ್ಟಣ, ನೆಕ್ಸ್ಟ್ ಕಂಪ್ಲಾಪುರ ಅಂತ ಪ್ರೋಗ್ರಾಮ್ ಮುಗಿಸಿ ಈಗ ಕಂಪ್ಲಾಪುರ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದೀವಿ. ಇಲ್ಲಿ ಸ್ಟೂಡೆಂಟ್ಸ್ನ ಇಲ್ಲಿ ತುಂಬ ಅಂದರೆ ತುಂಬ ಸುಸ್ತಾಗಿದೆ. 4 ಸಲ ಚೇಂಜ್ ಮಾಡಿ. ಹೌದು, 2 ಡ್ರೆಸ್ನ 4 ಸಲ ಬಿಚ್ಚಿ ಹಾಕಿ ಬೇಜಾರಾಗಿ ಖುಷಿ ಆಯಿತು. ಚೆನ್ನಾಗಿ ಎಂಜಾಯ್ ಮಾಡೋದು. ಅಪ್ಲೋಡ್ ಮಾಡ್ತೀವಿ ವಿಡಿಯೋನ. ಲೈಕ್, ಶೇರ್, ಕಮೆಂಟ್ ಮಾಡಿ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ ಗೈಸ್, ಪೀಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾವು ಕಂಪ್ಲಾಪುರದಲ್ಲಿ ಸ್ಟೂಡೆಂಟ್ಸ್ನ ಬಿಟ್ಟು ನಾವು ಕೂಡ ಮನೆಗೆ ಹೋಗ್ತೀವಿ. ಇವತ್ತಿನ ಬ್ಲಾಗ್ ಇಷ್ಟೇ ನಮ್ಮ ಪ್ರೋಗ್ರಾಮ್ದಾಗಿತ್ತು. ಹೀಗೆ ನೆಕ್ಸ್ಟ್ ಈಗ ಗಣಪತಿ ಶೋಸ್ ಎಲ್ಲ ಬರುತ್ತೆ, ಆ ಪ್ರೋಗ್ರಾಮ್ಸ್ದು ಕೂಡ ವಿಡಿಯೋಸ್ ಮಾಡ್ತೀನಿ. ನೀವು ನೋಡಬೇಕಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿದ್ರೆ ಮಾತ್ರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್.